ಮೂಲಕ ಒಂದು ಕಡೆ ಶಕ್ತಿ ಪ್ರದರ್ಶನ, ಮತ್ತೊಂದು ಕಡೆ ಒಗ್ಗಟ್ಟಿನ ಸಂದೇಶ. ಬಿಜೆಪಿ ಜೆಡಿಎಸ್ ನಾಯಕರದ್ದು ಪಾಪದ ಪಾದಯಾತ್ರೆ. ದೋಸ್ತಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಗುಡುಗಿದ್ದಾರೆ. ಅದಕ್ಕೆ ಮೈಸೂರಿನ ನೆಲದಲ್ಲಿಯೇ ನಿಂತು ಉತ್ತರವನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ನಮ್ಮ ಪ್ರಶ್ನೆಗೆ ತಾಕತ್ತಿದ್ರೆ ಉತ್ತರಿಸಲಿ ಅಂತೇಳಿ ಸವಾಲ್ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಮೇಲೆ ಮಾತನಾಡಲು ಏನೂ ವಿಷಯವಿಲ್ಲ, ಹಾಗಾಗಿಯೇ ವಿಪಕ್ಷಗಳು ನನ್ನ ಬಗ್ಗೆಯೇ ಹೆಚ್ಚು ಮಾತನಾಡ್ತಾ ಇದ್ದಾರೆ, ಈ ವಿಚಾರವನ್ನ ಪ್ರಸ್ತಾಪಿಸ್ತಿದ್ದಾರೆ ಅಂತ ಹೇಳಿ ಮಾತನಾಡಿರುವಂತಹದ್ದು ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು. ಜೆಡಿಎಸ್ ಮತ್ತು ಬಿಜೆಪಿಯ ಪಾದಯಾತ್ರೆಗೆ ಕೌಂಟರ್ ರೀತಿಯಾಗಿ ಕಾಂಗ್ರೆಸ್ ಕೂಡ ಪಾದಯಾತ್ರೆ ಸಮಾವೇಶಗಳನ್ನ ಕೂಡ ನಡೆಸ್ತಾ ಇದೆ. ಪ್ರಮುಖವಾಗಿ ಈಗ ಮೈಸೂರಿನಲ್ಲಿ ಆಯೋಜನೆಗೊಂಡಿರುವಂತಹ ಸಮಾವೇಶದ ಮೂಲಕವಾಗಿ ದೋಸ್ತಿಗಳಿಗೆ ಒಂದು ಟಕ್ಕರ್ ಕೊಡುವಂಥ ಸಿದ್ಧತೆಗಳು ಕೂಡ ಆಗಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಡಿಸಿಎಂ ಆಗಿರುವಂಥ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಸರ್, ಪ್ರಮುಖವಾದಂಥ ಮೈಸೂರಿನ ಸಮಾವೇಶದಲ್ಲಿ ಎಸ್ಪೆಷಲಿ ಬಿಜೆಪಿ ಮತ್ತು ಜೆಡಿಎಸ್ನ ಪ್ರಮುಖವಾದಂಥ ಹಗರಣಗಳು ಇನ್ಯಾವುದಾದ್ರು ಬಯಲಾಗ್ಬೋದು? ಇದು ಮೇಜರ್ ಕ್ವಿಟ್ ಇಂಡಿಯಾ ಚಳುವಳಿ. 9ನೇ ತಾರೀಕು ಆಗಸ್ಟು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯಿತು. ಈಗ ಕ್ವಿಟ್ ಇಂಡಿಯಾ ಚಳುವಳಿ ಇವತ್ತಿಂದ ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಳ್ಳು ಆರೋಪಗಳು, ಸುಳ್ಳಿನ ಕಂತೆ. ಕಾಂಗ್ರೆಸ್ ಪಕ್ಷ ಬ್ರಿಟಿಷ್ ಅವರಿಗೆ ಎದುರ್ಕೊಳ್ಳಿಲ್ಲ, NDAಗೆ ಎದುರುವಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ಈ ಹೋರಾಟವನ್ನು ಸುಳ್ಳಿನ ಕಂತೆ, ಭ್ರಷ್ಟಾಚಾರದ ಏನು ಕೂಪ ಐತಲ್ಲ ಅದನ್ನು ಬಯಲು ಮಾಡಲಿಕ್ಕೆ ಈ ಒಂದು ಸಮಾವೇಶ ಇಟ್ಕೊಂಡಿದ್ದೀವಿ. ಸರ್, ಈಗ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಪಾದಯಾತ್ರೆ ಶುರುವಾಯಿತು. ಆದರೆ ಅದು ಬರ್ತಾ ಬಂದು ನಿಂತಿದ್ದು ಡಿಕೆ ಶಿವಕುಮಾರ್ ಅವರ ಆಸ್ತಿಯ ವಿಚಾರದಲ್ಲಿ, ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕವಾದಂಥ ತೇಜೋವಧೆ ಅಂತ. ಒಳ್ಳೆಯದದು, ಯಾಕೆಂದರೆ ಮೂಡಲ್ಲಿ ಏನು ಇರಲಿಲ್ವಲ್ಲ, ಅದಕ್ಕೋಸ್ಕರ ನಾನು ಸುದ್ದಿ ತಗೋತಾ ಇದ್ದಾರೆ. ನಂದು ಏನು ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಸರ್, ಈಗ ಯಾವ ಸಮಾವೇಶದಲ್ಲೂ ಕೂಡ ಸಿದ್ದರಾಮಯ್ಯವರು ಕೂಡ ಬಂದಿರಲಿಲ್ಲ, ಅದಕ್ಕೆ ಮೂಲ ಕಾರಣ ಏನು? ಇಟ್ ಈಸ್ ಎ ಪೊಲಿಟಿಕಲ್ ಪಾರ್ಟಿಯಿಂದ ಮಾಡ್ತಾ ಇರೋದು, ಪಕ್ಷದ ಇದು. ನಾವು ಸರ್ಕಾರನ ಮಿಸ್ಯೂಸ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಪಕ್ಷದ ವಿಚಾರಕ್ಕೆ ನಾವು ಪಕ್ಷದ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಾನೇ ಇದರ ಲೀಡ್ ತೆಗೆದುಕೊಂಡು ಜನರಿಗೆ ತಿಳಿಸ್ಬೇಕು, ಇದನ್ನು ಅವ್ರಿಗೆ ಗೊತ್ತಾಗಬೇಕು. ಇಲ್ಲ ಅಂತಂದರೆ ಒನ್ ಸೈಡ್ ಅವ್ರು ಹೇಳಿದ್ದೆ ಆಗೋಯ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಪಾರ್ಟಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೊರಟ. ಇದುವರೆಗೂ ಹಲವು ಪ್ರಶ್ನೆಗಳನ್ನ JDSನವ್ರಿಗೂ ಕೇಳಿದರೆ, ಬಿಜೆಪಿ ಎಸ್ಪೆಷಲಿ ಕುಮಾರಸ್ವಾಮಿ ಅವರಿಗಂತೂ ಭಾಳಷ್ಟು ಪ್ರಶ್ನೆಗಳನ್ನ ಕೇಳಿದಿರಿ, ಉತ್ತರಗಳು ಬಂದಿಲ್ಲ. ಬಟ್ ತೇಜೋವಧೆಗಳು ಕೂಡ ಆಗ್ತಾ ಇದೆ. ಆಗಲಿ, ತೇಜೋವಧೆಗೆಲ್ಲ ಎದ್ದವನಲ್ಲ ನಾನು. ಅವ್ರು ಏನು ಬೇಕಾದ್ರೆ ತೇಜ ಫಸ್ಟ್ ಉತ್ತರ ಕೊಡಲಿ. ನಾನು ಹೇಳೋ ಪ್ರಶ್ನೆಗಳಿಗೆ ಇವತ್ತು ಒಂದು ಉತ್ತರನೂ ಕೊಟ್ಟಿಲ್ಲ ಅವರು. ಇನ್ನು ಯಾವ್ದಾದ್ರು ಬತ್ತಳಿಕೆಯಲ್ಲಿ ಇದೆಯಾ ಹಗರಣಗಳು? ಬೇಕಾದಷ್ಟಿದೆ. ಅವು ಯಾವ್ದಾದ್ರು ಬಹಿರಂಗ ಟೈಮ್ ಬರಲಿ, ಅದಕ್ಕೆಲ್ಲ ಒಳ್ಳೆ ಕಾಲ, ಒಳ್ಳೆ ಗಳಿಗೆಲ್ಲ ನೋಡ್ಬೇಕಲ್ಲ ಕರೆಕ್ಟಾಗಿ. ಇದು ಡಿಕೆ ಶಿವಕುಮಾರ್ ಅವರ ಮಾತು. ಏನೋ ಅವರ ವೈಯಕ್ತಿಕ ತೇಜೋವಧಿಗಳಿಗೂ ಕೂಡ ಎಗ್ಗೋದಿಲ್ಲ. ಆದರೆ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಿದ್ದೇವೆ, ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಈ ಸಮಾವೇಶದ ಮೂಲಕವಾಗಿ ನಾವು ಕೇಳ್ತೇವೆ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ವಿಪಕ್ಷಗಳು ಮಾಡ್ತಾ ಇರುವ ಆರೋಪಗಳು, ವಿಪಕ್ಷಗಳು ಮಾಡ್ತಾ ಇರುವ ಪಾದಯಾತ್ರೆಯ ನಡುವೆ ನಾವು ಸಿಎಂ ಬೆನ್ನಿಗೆ ನಿಂತಿದ್ದೇವೆ ಅನ್ನುವಂತಹ ಸಂದೇಶವನ್ನ ಈ ಹೇಳಿಕೆಯ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ರವಾನಿಸಿರುವಂತಹದ್ದು. ನಾನೇ ಡಿಕೆ ಶಿವಕುಮಾರ್ ಅವರಿಗೆ, ಸಿಎಂ ಸಿದ್ದರಾಮಯ್ಯನವರಿಗೆ ಬಂಡೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿಯೇ ನಿಂತು ವಿಪಕ್ಷಗಳ ಆರೋಪಕ್ಕೆ ನಾವು ಉತ್ತರವನ್ನು ಕೊಡ್ತೇವೆ ಅಂಥೇಳಿ ಖಡಕ್ಕಾಗಿಯೇ ಮಾತನಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟನ್ನು ಬೀಸಿರುವಂಥದ್ದು. ಕಾಂಗ್ರೆಸ್ನ ಬೃಹತ್ ಸಮಾವೇಶವು ಕೂಡ ಈಗಾಗಲೇ ಸಜ್ಜಾಗಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಈ ಸಮಾವೇಶದಲ್ಲಿ ಇರುವಂಥದ್ದೇ ಸಿದ್ದರಾಮಯ್ಯನವರು ವಿರುದ್ಧ ಮಾಡಿರುವಂಥ ಎಲ್ಲ ಆರೋಪಗಳಿಗೆ ಉತ್ತರ ನೀಡುವಂಥ ಕೆಲಸ ಆಗುತ್ತೆ. ಖಂಡಿತ ತಂದೆಯವರು ಇವತ್ತು ಜನಾಂದೋಲನ ಅಂತ ಹೇಳಿ ಸಮಾವೇಶ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ BJPಯವರು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇವರು ಇದೇ ರೀತಿ ಚುನಾಯಿತ ಸರ್ಕಾರಗಳನ್ನು, ಜನಾದೇಶ ಪಡೆದು ಬಹುಮತ ಪಡೆದು ಆಯ್ಕೆ ಆಗಿರುವಂಥ ಸರ್ಕಾರಗಳನ್ನು ಇವರು ಕೆಡುವುದಕ್ಕೆ ವಾಮ ಮಾರ್ಗದಿಂದ ಪ್ರಯತ್ನ ಪಡ್ತಿದ್ದಾರೆ. ರಾಜ್ಯಪಾಲರ ಆಫೀಸ್ಗಳನ್ನು ಉಪಯೋಗಿಸ್ಕೊಳ್ಳೋದು, ಅವ್ರ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಚೂ ಬಿಡುವಂಥದ್ದು. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲೂ ಅದೇ ಮಾಡಿದ್ದಾರೆ, ಡೆಲ್ಲಿಲೂ ಅದೇ ಮಾಡಿದ್ದಾರೆ, ಜಾರ್ಖಂಡಲ್ಲೂ ಕೂಡ ಅದೇ ರೀತಿ ಮಾಡಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದನ್ನೇ ಮಾಡಿದ್ದಾರೆ. ಸೊ ಹಾಗಾಗಿ ಯಾರು ಇವರು ಪೊಲಿಟಿಕಲ್ ಆಪೋನೆಂಟ್ಸ್ ಇರ್ತಾರೆ ಅವ್ರನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅವ್ರನ್ನ ತುಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಚುನಾಯಿತ ಸರ್ಕಾರಗಳನ್ನು ಬೀಳಿಸೋದು, ಈ ರೀತಿ ವಾಮಾರ್ಗದಲ್ಲಿ ಬೀಳಿಸಿದ್ರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಸೊ ಹಾಗಾಗಿ ಜನರಿಗೆ BJPಯವ್ರ ಕುತಂತ್ರ ಮತ್ತು BJPಯವ್ರು ಹೇಗೆ ಪ್ರಜಾಪ್ರಭುತ್ವನ ಕೊಲೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ಬೇಕು ಅಂತೇಳಿ ಈ ಸಮಾವೇಶ ಮಾಡ್ತಾ ಇದ್ದೀವಿ. ಜನರೇ ಇದನ್ನು ಆಂದೋಲನದ ರೀತಿಯಲ್ಲಿ ತೆಗೆದುಕೊಂಡು ಈ ಸಮಾವೇಶಕ್ಕೆ ಬರ್ತಾರೆ.
BJP ಅವರು ಏನು ಪ್ರಜಾಪ್ರಭುತ್ವ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅದನ್ನು ವಿಫಲಗೊಳಿಸ್ತಾರೆ. 40 ವರ್ಷದಲ್ಲಿ ಸಿದ್ದರಾಮಯ್ಯ ಮೇಲೆ ಯಾವತ್ತೂ ಇಂಥ ಒಂದು ಕಳಂಕ ಬಂದೇ ಇರಲಿಲ್ಲ. ಈಗ ಈ ಕಳಂಕ ಬಂದಿರುವಂಥದ್ರಿಂದ ಮಾನಸಿಕವಾಗಿ CM ಅವರಿಗೆ ನೋವಾಗಿದೆಯಾ? ಅವ್ರೇನಾದ್ರು ತಪ್ಪು ಮಾಡಿ ಆರೋಪ ಬಂದಿದ್ರೆ ಆವಾಗ ಅವ್ರು ಹೆದರ್ಕೋಬೇಕು ಅಥವಾ ಮಾನಸಿಕವಾಗಿ ಕುಗ್ಗಬೇಕು. ಬಟ್ ಅಫ್ಕೋರ್ಸ್ ಒಂದು ಸ್ವಲ್ಪ ಬೇಸರ ಆಗಿದೆ, ಯಾಕೆಂತಂದರೆ ಅವ್ರು ಯಾವತ್ತೂ ಕೂಡ ಈ ರೀತಿ ಸುಳ್ಳು ಆರೋಪಗಳನ್ನು ಎದುರಿಸಿದ್ದಿಲ್ಲ, ಯಾರೂ ಕೂಡ ಅವರ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿದ್ದಿಲ್ಲ. ಆದರೂ ಕೂಡ ಇವತ್ತು ರಾಜ್ಯಪಾಲರು ಈ ರೀತಿ ಅಸಂವಿಧಾನಿಕವಾಗಿ ಒಂದು ನೋಟಿಸ್ ಕೊಟ್ಟಿರೋದು ಅವ್ರಿಗೂ ಸ್ವಲ್ಪ ಬೇಸರ ಆಗಿದೆ. ಬಟ್ ಹಾಗಂತ ಕುಗ್ಗೋದಿಲ್ಲ, ಯಾಕೆಂದರೆ ಅದನ್ನು ನಾವು ಕಾನೂನಿನವಾಗಿ ಹೋರಾಟ ಮಾಡಲೇಬೇಕು. BJP ಅವ್ರ ಕುತಂತ್ರದಿಂದ ನಾವು ಹೋರಾಟ ಮಾಡಲೇಬೇಕು. ಆ ಕೆಲಸ ಅವ್ರು ಮಾಡ್ತಾರೆ. ಸರ್, ನಿಮ್ಮ ತಾಯಿಯವರು ಏನು ಹೇಳಿದ್ರು ಈ ವಿವಾದದ ಬಗ್ಗೆ? ಯಾಕೆ ನಿಮ್ಮ ತಾಯಿಯವ್ರ ರಿಯಾಕ್ಷನ್ ಸಿಗಲ್ಲ ಅದಕ್ಕೋಸ್ಕರ? ತಾಯಿಯವರೇನು, ಅವರು ನಾವೆಲ್ಲ ಲೀಗಲಾಗೆ ಮಾಡಿದ್ವಲ್ಲ, ಯಾತಕ್ಕೆ ಇದು ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ, ನಮ್ಗೆ ನ್ಯಾಯವಾಗಿ ಬರಬೇಕಾಗಿದ್ದ ಪರಿಹಾರಕ್ಕೆ ಯಾಕೆ ಈ ರೀತಿ ಕಲ್ಲು ಹಾಕ್ತಿದ್ದಾರೆ ಅಂತ ಅವರು ಖಂಡಿತ ಬೇಸರ ಮಾಡ್ಕೊಂಡಿದ್ದಾರೆ. ಬಟ್ ಆದರೆ ಅವ್ರಿಗೂ ಕೂಡ ವೈಯಕ್ತಿಕ ಆಸೆಗಿಂತ ಹೆಚ್ಚಾಗಿ ತಂದೆಯವರ ಒಂದು ರಾಜಕೀಯ ಏನು ಅವ್ರದ್ದೊಂದು ಲೆಗಸಿ ಇದೆ, ಅದಕ್ಕೆ ಒಂದು ಕಳಂಕ ಬರಬಾರ್ದು ಅನ್ನೋದಿದೆ. ಹಾಗಾಗಿ ಅವರು ಅಕಸ್ಮಾತ್ ಏನಾದರೂ ಇದು ಅಕ್ರಮವಾಗಿದೆ ಅಂತ ಅವರು ಸುಳ್ಳು ಆರೋಪ ಮಾಡಿದ್ದಕ್ಕೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕಾದ್ರೆ ನಾವು ಕೋರ್ಟಲ್ಲಿ ಹೋರಾಡಿ ಅದನ್ನು ತೆಗೆದುಕೊಳ್ಳೋಣ ಅಂತಲೂ ಕೂಡ ಅವರ ಅಭಿಪ್ರಾಯ. ಅಂದರೆ ವಾಪಸ್ ಕೊಡೋದಕ್ಕೂ ಕೂಡ ತಾವು ರೆಡಿ ಇದ್ದೀರಿ? ಈಗಾಗಲೇ ಜುಡಿಷಿಯಲ್ ಕಮಿಷನ್ ಕೊಟ್ಟ ಮೇಲೆ ಅದು ವಾಪಸ್ ಹೋದಾಗೆ, ಅದನ್ನೇನು ಮತ್ತೆ ವಾಪಸ್ ಕೊಡಬೇಕಾಗಿಲ್ಲ. ಈಗ